ನಮಸ್ಕಾರ ಸ್ನೇಹಿತರೆ, ಗವಿಗರ್ಜನೆಗೆ ಸ್ವಾಗತ. ನಾನು ಬೆಳವಾಡಿ ಗವಿಸ್ವಾಮಿ. ಇವತ್ತು ನಿಮ್ಮ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಕ್ರಮಿಸಿದ ಹಾದಿಯ ಬಗ್ಗೆ ಒಂದೆರಡು ನಿಮಿಷ ಮಾತನಾಡೋ ಇಷ್ಟ ಆಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಒಂದು ಕಾಲದಲ್ಲಿ ರೈತರು ಬಂದರು ದಾರಿ ಬಿಡಿ ಎನ್ನುವ ಮಾತು ಎಲ್ಲ ಕಡೆ ಕೇಳಿಬರುತ್ತಿತ್ತು. ಆಡಳಿತ ಯಂತ್ರ ರೈತ ಎಂದಾಕ್ಷಣ ಬೆವರುತ್ತಿತ್ತು. ಪ್ರೊಫೆಸರ್ ನಂಜುಂಡಸ್ವಾಮಿ, ಶ್ರೀಯುತ ಸುಂದರೇಶ್ರವರು, ಬಾಬುಗೌಡ ಪಾಟೀಲ್ ಇಂತಹ ಘಟಾನುಘಟಿ ನಾಯಕರ ನಾಯಕತ್ವದಲ್ಲಿ ಅಥವಾ ಮುಂಚೂಣಿಯಲ್ಲಿ ರೈತ ಸಂಘ ನಾಡಿನಾದ್ಯಂತ ಸಂಘಟಿತರಾಗಿ ರೈತರು ತಮ್ಮ ಹಕ್ಕನ್ನು ಅವರು ಚಲಾಯಿಸ್ತಾ ಇದ್ದರು. ಪ್ರಸ್ತುತ ಅದು ಮರೆಯಾಗಿದೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಹಾಗೂ ಬಾಬುಗೌಡ ಪಾಟೀಲರು ಶಾಸನಸಭೆ ಸದಸ್ಯರಾಗಿ ಶಾಸನಸಭೆಯಲ್ಲಿ ಮಾತು ನಿಂತ್ಕೊಂಡಾಗ ಇಡೀ ಶಾಸನಸಭೆ ಮೌನವಾಗಿ ಅವರ ಮಾತುಗಳನ್ನು ಆಲಿಸ್ತಾ ಇತ್ತು. ಕಾರಣ ಏನಪ್ಪ ಅಂತಂದರೆ, ಅವರ ಮಾತುಗಳಲ್ಲಿ ಈ ನಾಡಿನ ರೈತರ ಜೀವನ ದರ್ಶನವಾಗ್ತಾ ಇತ್ತು. ಆ ರೈತನ ನೋವು ನಲಿವುಗಳ ದರ್ಶನ ಆಗ್ತಾ ಇತ್ತು. ರೈತರಿಗೆ ಬೇಕಾದಂತಹ ಸಹಕಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಂಥ ಕಾಲಘಟ್ಟ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಒಬ್ಬ ವಾಗ್ಮಿಯಾಗಿ, ಒಬ್ಬ ರೈತ ಹೋರಾಟಗಾರರಿಗಿಂತ ಒಬ್ಬ ಮಹಾನ್ ರೈತ ಚಿಂತಕನಾಗಿ ಮಾಡಿದಂತಹ ಹೋರಾಟಗಳಿದೆಯಲ್ಲ, ಅವೆಲ್ಲವೂ ಸಹ ಇತಿಹಾಸ ಪುಟಗಳನ್ನು ಸೇರಿವೆ. ಪ್ರಸ್ತುತ ಏನಾಯಿತು? ನಂಜುಂಡಸ್ವಾಮಿಯವರ ಆದರ್ಶ, ಸುಂದರೇಶ್ರವರ ವಿಚಾರ ಚಿಂತನೆಗಳು, ಬಾಬುಗೌಡ ಪಾಟೀಲರ ಹೋರಾಟದ ಕಿಚ್ಚು, ಶ್ರೀಯುತ ಪುಟ್ಟಣ್ಣಯ್ಯನವರ ಚಿಂತನೆಗಳು ಎಲ್ಲವೂ ಕಣ್ಮರೆಯಾಗುವ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವಿ. ಹೆಗಲಿಗೆ ಹಸಿರು ಟವಲ್ ಹಾಕಿದ್ದಾರೆ ಅಂತಂದರೆ ಆತ ಒಬ್ಬ ಸ್ವಾಭಿಮಾನದ ಸಂಕೇತ, ಗೌರವದ ಸಂಕೇತ ಎಂಬ ಕಾಲವಿತ್ತು. ಪ್ರಸ್ತುತ ರೈತ ಸಂಘದ ಹಸಿರು ಶಾಲನ್ನು ಅಥವಾ ಹಸಿರು ಟವಲನ್ನು ಹರಿದು ಹಂಚಿ ಅದರ ನೂಲುಗಳು ಗಾಳಿಯಲ್ಲಿ ಹಾರಾಡುವ ಸ್ಥಿತಿ ನಿರ್ಮಾಣ ಆಗುತ್ತೆ. ಇದಕ್ಕೆ ಮೂಲ ಕಾರಣ ಏನು? ರೈತ ಹೋರಾಟಗಾರರೇ? ಖಂಡಿತ ಇಲ್ಲ. ಇದಕ್ಕೆ ನಮ್ಮನ್ನಾಳುತ್ತಿರುವ ಕೆಲವು ರಾಜಕಾರಣಿಗಳು, ಕೆಲವು ರಾಜಕೀಯ ನೇತಾರರು. ಕಾರಣ ಇಷ್ಟೇ, ರೈತ ಹೋರಾಟ ಇದೇ ರೀತಿ ಮುಂದುವರಿದರೆ ಮುಂದಿನ ದಿನ ಅವರಿಗೆ ಉಳಿಗಾಲವಿಲ್ಲ ಎಂಬ ಆತಂಕ ಅಂದಿನ ರಾಜಕೀಯ ನೇತಾರರಿಗೆ ಮನೆ ಮಾಡಿತ್ತು. ಆ ದೃಷ್ಟಿಯಿಂದಲೇ ರೈತ ಸಂಘವನ್ನು ಒಡೆದು ಗುಂಪುಗಾರಿಕೆಯ ಸಂಘಟನೆಯನ್ನಾಗಿ ಮಾಡಿ ರೈತ ಸಂಘದ ಚಿಂತನೆಗಳು, ರೈತ ಸಂಘದ ಅಜೆಂಡ ಏನಿತ್ತು ಅದನ್ನು ಬೇರೆ ಬೇರೆ ಆಯಾಮದತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರು. ಒಮ್ಮೆ ರೈತ ಸಂಘದ ಹೋರಾಟ ಪ್ರಾರಂಭ ಆಗ್ತಾ ಇದೆ ಅಂತಂದರೆ ಅಲ್ಲಿ ಯಾವುದೇ ವೈಯಕ್ತಿಕ ಕೆಲಸಗಳಿರಲಿಲ್ಲ, ವೈಯಕ್ತಿಕ ದೃಷ್ಟಿಕೋನಗಳಿರಲಿಲ್ಲ. ಅಖಂಡ ರೈತ ಸಮುದಾಯದ ಅಭಿವೃದ್ಧಿಯ ಚಿಂತನೆ ಅಥವಾ ಅಭಿವೃದ್ಧಿಯ ಆಲೋಚನೆಗಳು ಆ ಹೋರಾಟದಲ್ಲಿತ್ತು. ಅಂತಹ ಹೋರಾಟಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಇದೆಯಾ? ಇವತ್ತಿನ ಸಂಘಟನೆಗಳಲ್ಲಿ ಅದನ್ನು ನಾವು ನೋಡ್ಬೋದಾ? ಇಂತಹ ಹಲವು ಚಿಂತನೆಗಳು ರೈತ ಸಂಘಟನೆಯ ಬಗ್ಗೆ ಆಗಲಿ ಅಥವಾ ರೈತ ಹೋರಾಟ ಅಥವಾ ರೈತ ಚಿಂತನೆಯಲ್ಲಿ ಚರ್ಚಿತವಾಗ್ತಾ ಇದೆ. ಪ್ರಸ್ತುತ ಪ್ರೊಫೆಸರ್ ನಂಜುಂಡಸ್ವಾಮಿಯವರಾಗಲಿ, ಸುಂದರೇಶ್ ಅವರಾಗಲಿ ಅಥವಾ ಬಾಬುಗೌಡ ಪಾಟೀಲರಾಗಲಿ, ಶ್ರೀಯುತ ಪುಟ್ಟಣ್ಣಯ್ಯವರಾಗಲಿ ಯಾರೂ ಜೀವಂತವಾಗಿಲ್ಲ. ಬಟ್ ಅವರ ಚಿಂತನೆಗಳಿದೆಯಲ್ಲ, ಅವು ಎಂದೆಂದಿಗೂ ಜೀವಂತವಾಗಿದೆ. ಆ ಚಿಂತನೆಯನ್ನು ಅರಿತು ಆ ಚಿಂತನೆಯ ಹಾದಿಯಲ್ಲಿ ಹೋರಾಟಗಳು ಸಾಗಬೇಕಾಗಿದೆ. ಸಾಗ್ದವ ಮತ್ತೊಂದಿಷ್ಟು ರೈತ ಸಂಘಟನೆಯ ಪ್ರಮುಖ ಚಿಂತನೆಗಳೊಂದಿಗೆ ಮತ್ತೆ ಬರುತ್ತೇನೆ.
ಧನ್ಯವಾದಗಳು.